ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಗ್ ಬ್ರೇಕಿಂಗ್. ಫ್ರೀಡಂ ಟಿವಿಗೆ ಯತ್ನಾಳ್ ಆಪ್ತ ಮೂಲಗಳಿಂದ ಮಾಹಿತಿ. ಕೊನೆಗೂ ಸ್ವತಂತ್ರ ಪಕ್ಷದ ನಿರ್ಧಾರವನ್ನ ಕೈಗೊಂಡಿರುವಂತಹ ರೆಬಲ್ ಬಿಎಸ್ವೈ ಅಂಡ್ ಸನ್ಸ್ ವಿರುದ್ಧ ಬುಸುಗುಟ್ಟಿದಂತಹ ಯತ್ನಾಳ್ ಮತ್ತೆ ರಾಜಾಹುಲಿ ವಿರುದ್ಧ ಸಮರ ಸಾರಿದಂತಹ ಹಿಂದೂ ಹುಲಿ. ಬಿಜೆಪಿಗೆ ತಂದೆ ಮಗನೇ ಅನಿವಾರ್ಯವಾದ್ರೆ ಉಳಿಸಿಕೊಳ್ಳಿ, ವಿಜಯೇಂದ್ರರನ್ನೇ ಅಧ್ಯಕ್ಷರಾಗಿ ಮುಂದುವರಿಸಿದ್ರೆ ಅವರ ಕರ್ಮ, ನಾನೇ ಸ್ವತಂತ್ರ ಪಕ್ಷ ಮಾಡ್ತೀನಿ ಅಂತ ಯತ್ನಾಳ್ ಶಪಥ. ವಿಜಯ ಸಂಕೇತದ ದಿನವೇ ಹೊಸ ಪಕ್ಷ ಘೋಷಣೆಗೆ ನಿರ್ಧಾರ. ಎಸ್, ಹೌದು, ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿ ಉಚ್ಚಾಟನೆಯನ್ನ ಮಾಡುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಯತ್ನಾಳ್ ನನ್ನನ್ನ ಬಿಜೆಪಿಯವರು ವಾಪಸ್ ಕರೆದುಕೊಳ್ತಾರೆ ಅಥವಾ ಬಿಜೆಪಿಗರು ನನ್ನನ್ನ ಕರೆದುಕೊಳ್ತಾರೆ. ಅಮಿತ್ ಶಾ ಆಗಿರ್ಬೋದು, ಮೋದಿ ಆಗಿರ್ಬೋದು, ಹಿಂದಿನ ಸಲ ನನ್ನನ್ನು ಉಚ್ಚಾಟನೆ ಮಾಡಿದಾಗ ಅವ್ರು ಕರ್ಕೊಂಡಿದ್ರು, ಈಗಲೂ ಕೂಡ ನನ್ನನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಎನ್ನುವಂತಹ ಮಾತನ್ನ ಆಡಿದಂತಹ ಯತ್ನಾಳ್ ಈಗ ತಮ್ಮ ಒಂದು ಪಥವನ್ನೇ ಚೇಂಜ್ ಮಾಡಿದ್ದಾರೆ. ಯತ್ನಾಳ್ ಈಗ ಹೇಳ್ತಾ ಇರೋದು, ನಾನೊಂದು ಪಕ್ಷವನ್ನ ಕಟ್ಟುತ್ತೇನೆ, ಅದು ತಂದೆ ಮಗನ ವಿರುದ್ಧವೇ ಪಕ್ಷವನ್ನ ಕಟ್ತೇನೆ. ಕೊನೆಗೂ ಕೂಡ ಸ್ವತಂತ್ರ ಪಕ್ಷದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ವಿಜಯೇಂದ್ರರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಿದ್ರೆ ಅದು ಅವ್ರ ಕರ್ಮ, ನಾನೇ ಸ್ವತಂತ್ರ ಪಕ್ಷವನ್ನ ಮಾಡ್ತೇನೆ ಅಂತ ಹೇಳಿ ಯತ್ನಾಳ್ ಶಪಥವನ್ನ ಮಾಡಿದ್ದಾರೆ. ವಿಜಯದ ಸಂಕೇತದ ದಿನವೇ ಹೊಸ ಪಕ್ಷವನ್ನ ಘೋಷಣೆ ಮಾಡುವುದಾಗಿ ಅವರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಎಸ್, ಇದು ಫ್ರೀಡಂ ಟಿವಿಗೆ ಯತ್ನಾಳ್ ಆಪ್ತ ಮೂಲಗಳ ಮಾಹಿತಿ ಈ ಒಂದು ನ್ಯೂಸ್ ಕೊಟ್ಟಿದೆ. ಸ್ವತಂತ್ರ ಪಕ್ಷದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ರೆಬಲ್ ನಾಯಕ್. ಇಷ್ಟು ದಿನ ನಾನು ಪಕ್ಷವನ್ನ ಕಟ್ಟೋದಿಲ್ಲ, ಶತಾಯ ಘತಾಯ ಅವರೇ ನನ್ನನ್ನ ಕರೀತಾರೆ, ನಾನು ಅಲ್ಲಿವರೆಗೂ ಕಾದು ನೋಡ್ತೀನಿ ಅಂತ ಯತ್ನಾಳ್ ಮಾತನಾಡಿದ್ರು. ತದನಂತರ ಈಗ ಅವರು ಪ್ಲೇಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಸ್ವತಂತ್ರ ಪಕ್ಷವನ್ನ ಕಟ್ಟೋದಾಗಿ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಅವರೇನಾದ್ರೂ ಬೇರೆ ನಾಯಕರ ಜೊತೆಗೂಡಿ ಈ ಒಂದು ಪಕ್ಷವನ್ನ ಕಟ್ತಾರಾ? ಇದನ್ನ ಕಾದ್ ನೋಡ್ಬೇಕಾಗಿದೆ. ಇವರೊಬ್ಬರೇ ಪಕ್ಷವನ್ನ ಕಟ್ತಾರಾ ಅಥವಾ ಅತೃಪ್ತ ಶಾಸಕರನ್ನ ಸೇರಿಸಿಕೊಂಡು, ಪಂಚಮಸಾಲಿ ಶಾಸಕರನ್ನ ಸೇರಿಸಿಕೊಂಡು ಪಕ್ಷ ಕಟ್ತಾರಾ? ಕಾದ್ ನೋಡ್ಬೇಕಾಗಿದೆ. ಹೈಕಮಾಂಡೇ ನನ್ನನ್ನ ಬಿಜೆಪಿಗೆ ಸೇರಿಸಿಕೊಳ್ಳುತ್ತೆ ಅಂತ ಹೇಳ್ತಿದ್ದಂತಹ ಯತ್ನಾಳ್ ಈ ಮಾತಿನ ಬೆನ್ನಲ್ಲೇ ಹೊಸ ಪಕ್ಷ ಸ್ಥಾಪನೆಗೆ ಮುಂದಾಗಿರುವಂತಹ ಯತ್ನಾಳ್ ವಿಜಯದಶಮಿ ದಿನವೇ ಹೊಸ ಪಕ್ಷದ ಘೋಷಣೆಯ ನಿರ್ಧಾರವನ್ನ ಮಾಡಿದ್ದಾರೆ. ಹಿಂದೂ ಪಕ್ಷದ ಸ್ಥಾಪನೆಗೆ ಮುಂದಾಗಿರುವಂತಹ ಹಿಂದೂ ಹುಲಿ ಯತ್ನಾಳ್ ಹೊಸ ಪಕ್ಷದ ಸುದ್ದಿ ಬ್ರೇಕ್ ಮಾಡಿದ್ದೆ ಫ್ರೀಡಂ ಟಿವಿ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಹೊಸ ಪಕ್ಷ ಸ್ಥಾಪನೆಗೆ ನಿರ್ಧಾರ. ಎಸ್, ಹೌದು, ಹೈಕಮಾಂಡ್ ನನ್ನನ್ನ ಬಿಜೆಪಿಗೆ ಸೇರಿಸಿಕೊಳ್ಳುತ್ತೆ ಅಂತ ಹೇಳ್ತಿದ್ದಂತಹ ಯತ್ನಾಳ್ ಈಗ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಈ ಮಾತಿನ ಬೆನ್ನಲ್ಲೇ ಹೊಸ ಪಕ್ಷ ಸ್ಥಾಪನೆಗೆ ಯತ್ನಾಳ್ ಅವರು ಮುಂದಾಗಿದ್ದಾರೆ. ವಿಜಯದಶಮಿ ದಿನವೇ ಹೊಸ ಪಕ್ಷ ಘೋಷಣೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹಿಂದೂ ಪಕ್ಷದ ಸ್ಥಾಪನೆಗೆ ಮುಂದಾಗಿರುವಂತಹ ಹಿಂದೂ ಹುಲಿ ಯತ್ನಾಳ್ ಹೊಸ ಪಕ್ಷದ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ಫ್ರೀಡಂ ಟಿವಿ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಹೊಸ ಪಕ್ಷ ಸ್ಥಾಪನೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಫ್ರೀಡಂ ಟಿವಿ ವರದಿಯನ್ನ ಮಾಡಿತ್ತು. ಸತೀಶ್ ಜಾರಕಿಹೊಳಿ ಯತ್ನಾಳ್ ಸೇರ್ಕೊಂಡು ಒಂದು ಪಕ್ಷವನ್ನ ಕಟ್ಟುತ್ತಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಯತ್ನಾಳ್ ಹೋಮ್ ಮಿನಿಸ್ಟರ್ ಎನ್ನುವಂತಹ ಸುದ್ದಿಯನ್ನ ಫಸ್ಟ್ ಬ್ರೇಕ್ ಮಾಡಿದ್ದೆ ಫ್ರೀಡಂ ಟಿವಿ ಆಗಿತ್ತು. ಕೆಡಿಎಫ್ ಎನ್ನುವಂತಹ ಪಕ್ಷವನ್ನ ಕಟ್ಟಲಿದ್ದಾರೆ ಅಂತ ಹೇಳಿದ್ದೆ ಫ್ರೀಡಂ ಟಿವಿ. ಈಗ ಯತ್ನಾಳ್ ಕೂಡ ಈ ಮಾತನ್ನ ಆಡಿದ್ದಾರೆ. ವಿಜಯದಶಮಿ ದಿನವೇ ಹೊಸ ಪಕ್ಷ ಘೋಷಣೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಹಿಂದೂ ಪಕ್ಷದ ಸ್ಥಾಪನೆ ಆಗಲಿದೆ ಅಂತ ಹಿಂದೂ ಹುಲಿ ಹೇಳ್ಕೊಂಡಿದ್ದಾರೆ. ಯತ್ನಾಳ್ ಹೊಸ ಪಕ್ಷದ ಸುದ್ದಿ ಬ್ರೇಕ್ ಮಾಡಿದ್ದು ಫ್ರೀಡಂ ಟಿವಿ ಆಗಿತ್ತು. ವಿಜಯೇಂದ್ರರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಲಿ, ಅದವ್ರ ಕರ್ಮ, ನಾನೇ ಸ್ವತಂತ್ರ ಪಕ್ಷವನ್ನ ಮಾಡ್ತೇನೆ ಅಂತ ಹೇಳಿ ಯತ್ನಾಳ್ ಈಗ ಮಾತನಾಡಿದ್ದಾರೆ. ವಿಜಯದ ಸಂಕೇತದ ದಿನವೇ ಹೊಸ ಪಕ್ಷವನ್ನ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಯತ್ನಾಳ್ ಅವರಿಗೆ ಅಪ್ಪ ಮಗ ಅಂದ್ರೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರನ ಮೇಲೆ ಕೋಪ ಇದೆ. ಅವರನ್ನ ಶತಾಯ ಗತಾಯ ಸೋಲಿಸಬೇಕು ಎನ್ನುವಂತಹ ಹಠ ಇದೆ. ಆ ಒಂದು ಕಾರಣಕ್ಕೆ ಪಕ್ಷಕ್ಕೆ ಹೋಗ್ತಾರೆ, ಪಕ್ಷವನ್ನ ಕಟ್ತಾರೆ. ಕೊನೆಗೆ ಸ್ವತಂತ್ರ ಪಕ್ಷದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬಿಎಸ್ವೈ ಅಂಡ್ ಸನ್ಸ್ ವಿರುದ್ಧ ಬುಸುಗುಡುತ್ತಿದ್ದಂತಹ ಯತ್ನಾಳ್ ಈಗ ಹೊಸ ಪಕ್ಷ ಕಟ್ಟೋದಕ್ಕೆ ಮುಂದಾಗಿದ್ದಾರೆ.